ಗುರು ಬಂದಾಯ್ತು, ಇನ್ನೇನಿದ್ರು ಶಿಷ್ಯನ ಸರದಿ. ಒಂದಂತೂ ಸತ್ಯ, ಈ ಇಬ್ಬರು ನಟರಿಂದ ಅದೆಷ್ಟೋ ಚಿತ್ರಮಂದಿರಗಳು ಓಪನ್ ಆಗ್ತಿವೆ, ಒಳ್ಳೆ ಕಲೆಕ್ಷನ್ ಮಾಡಲಿವೆ ಅಂತ ಒಂದು ಭರವಸೆ ಕೂಡ ಇದೆ. ಕರುನಾಡಿನಾದ್ಯಂತ ಪರಭಾಷಾ ಸಿನಿಮಾಗಳ ಸೌಂಡ್ ಕೂಡ ಕಡಿಮೆ ಆಗ್ತಿದೆ ಅನ್ನಿಸ್ತು. ಅದರಲ್ಲೂ ಡಿಸೆಂಬರ್ 25ರಿಂದ 2-3 ವಾರ ಯಾವುದೇ ಪರಭಾಷಾ ಸಿನಿಮಾಗಳು ಕರ್ನಾಟಕದಲ್ಲಿ ಇರೋದು ತುಂಬಾ ಕಷ್ಟ. ಯಾಕಂತಂದ್ರೆ ಸುದೀಪ್ ಉಪೇಂದ್ರ ಆಟಕ್ಕೆ ಇಡೀ ಕರುನಾಡೆ ಸಾಥ್ ಕೊಡ್ತಿದೆ. ಒಂದು ಕಡೆ ಉಪೇಂದ್ರ ಅವರ UI ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ, ಜೊತೆಗೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಮತ್ತೊಂದು ಕಡೆ ಮ್ಯಾಕ್ಸ್ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗ್ತಿದೆ. ಪ್ರಮೋಷನ್ ವಿಚಾರದಲ್ಲೂ ಸೂಪರ್ ಆಗಿ ನಡೀತಾ ಇದೆ. ಎರಡೂ ಬಿಗ್ ಸ್ಟಾರ್ಸ್ ಸಿನಿಮಾ ಆದ್ರೂ ಯಾವುದೇ ಕಾಂಪಿಟೇಷನ್ ಆಗಲಿ ಕ್ಲಾಶ್ ಆಗಲಿ ನಡೀತಿಲ್ಲ. ಇದು ಆಕ್ಚುಲಿ ಕನ್ನಡ ಚಿತ್ರರಂಗದ ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಕಿಚ್ಚ ಫ್ಯಾನ್ಸ್ಗೆ ಡಿಸೆಂಬರ್ 22 ಅಂದ್ರೆ ನಾಳೆ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ಮಾರ್ನಿಂಗ್ ಮ್ಯಾಕ್ಸ್ ಟ್ರೈಲರ್ ರಿಲೀಸ್ ಆಗ್ತಿದೆ, ಸಂಜೆ ಚಿತ್ರದುರ್ಗದಲ್ಲಿ ಪ್ರೀ ರಿಲೀಸ್ ಈವೆಂಟ್ ನಡೆಯಲಿದೆ. ಒಟ್ನಲ್ಲಿ ಕಿಚ್ಚನ ಮ್ಯಾಕ್ಸ್ ಪೈಸಾ ವಸೂಲ್ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ.